ಹ್ಯಾಪಿ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವತ್ತಿಂದ ನಾನು ನನ್ನ ರೂಮ್ಮೇಟ್ ಸ್ವಲ್ಪ ಬೇಗ ಇದ್ದು ಒಂದು ಸ್ವಲ್ಪ ಎಕ್ಸಸೈಸ್ನೆಲ್ಲ ಮಾಡಿ ನಮ್ಮ ದಿನನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಸೊ ಇವತ್ತಿನ ದಿನನ ಶುರು ಮಾಡಿದ್ದು ಒಂದು ಲೋಟ ಬಿಸಿ ನೀರಿಗೆ. ನಾನು ಮೈಸೂರಿಂದ ಬರ್ತಾ ಜೀರಿಗೆನ ಹುರಿದು ಪುಡಿ ಮಾಡ್ಕೊಂಡು ತಂದಿದ್ದೆ, ಅದನ್ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ವಿ. ಆಕ್ಚುಲಿ ನಾನು ನನ್ನ ರೂಮ್ಮೇಟ್ ಒಂದು ತಿಂಗಳಿಂದನೂ ವಾಕಿಗೆ ಹೋಗೋಣ ಅನ್ಕೋತಾನೆ ಇದ್ವಿ, ಬಟ್ ಅದು ಅನ್ಕೋತೈತಿ ಹೊರತು ಮಾಡ್ತಾ ಇಲ್ಲ. ಬಿಕಾಸ್ ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇದ್ವಿ. ಸೊ ಪೋಸ್ಟ್ಪೋನ್ ಎಷ್ಟು ದಿನ ಮಾಡೋದು, ಇವತ್ತಿಂದ ಏನಾದ್ರೂ ಸ್ಟಾರ್ಟ್ ಮಾಡೋಣ ಅಂತ ಬೇಸಿಕ್ ವಾರ್ಮ್ ಅಪ್ ಎಕ್ಸರ್ಸೈಸ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ತಿಂಡಿಗೆ ಇವತ್ತು ಚಿತ್ರಾನ್ನ ಮಾಡಿದ್ರು, ಬೇಡ ಅಂತ ಓಟ್ಸ್ ಮಾಡ್ಕೊಂಡ್ವಿ. ಹಾಲ್ನ ಕಾಯಿಸಿಟ್ಟು ಓಟ್ಸ್ ಹಾಗೆ 5 ತರದ ಸೀಡ್ಸ್ ನ ನೆನ್ಸಿಟ್ಟು ಕೆಳಗೆ ಹೋಗಿ ಫ್ರೆಶ್ ಅಪ್ ಆಗೋದಿಕ್ಕೆ. ಅಷ್ಟರೊಳಗೆ ನನ್ನ ರೂಮ್ಮೇಟ್ ನನ್ನ ಶರ್ಟ್ ನ ಐರನ್ ಮಾಡ್ತಾ ಇದ್ರು. ಅಲ್ಲಿಂದ ಬಂದ ತಕ್ಷಣ ಸೋಕಾಗಿದ್ದು ಓಟ್ಸ್ ನ ತಿಂದು ರೆಡಿಯಾಗಿ ಆಫೀಸ್ ಕಡೆಗೆ ಹೊರಟೆ. ಹೇಳಬೇಕು ಅಂದ್ರೆ ನಾನು ಇವತ್ತು ಆಫೀಸ್ಗಲ್ಲ ಕ್ಲೈಂಟ್ ಪ್ಲೇಸಿಗೆ ಹೋಗ್ಬೇಕಾಗಿತ್ತು, ಬಟ್ ದಿಢೀರ್ ಅಂತ ನನ್ನ ಸೀನಿಯರ್ ಕಾಲ್ ಮಾಡಿ ಆಫೀಸಿಗೆ ಬರೋದಕ್ಕೆ ಹೇಳಿದ್ರು. ಯಾಕೆ ಅಂತ ಅಲ್ಲಿ ಹೋಗಿ ನೋಡಿದ್ರೆ ನನ್ನ ಸೀನಿಯರ್ ತುಂಬಾ ದೊಡ್ಡ ಗನಂದಾರಿ ಕೆಲಸನ ಮಾಡ್ಕೊಂಡು ಬಂದಿದ್ರು. ಅಂದ್ರೆ ಅವ್ರ ಲ್ಯಾಪ್ಟಾಪ್ ಹಾಳಾಗಿತ್ತು, ಪಾಪ ಅವ್ರೇನು ಮಾಡಿಲ್ಲ. ಆದ್ರಿಂದ ಆಫೀಸಲ್ಲೇ ಕೆಲಸನ ಮಾಡ್ಕೊಂಡ್ವಿ. ಒಂದು ಆಡಿಟ್ ಮುಗಿಸೋ ಹಂತಕ್ಕೆ ಬಂದಿದ್ದೆ, ಇನ್ನೊಂದು ಆಡಿಟ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಅಲ್ಲ, ಆಗ್ಲೇ ಮಧ್ಯದಕ್ಕೆ ಬಂದಿದೀವಿ. ಇನ್ನೇನ್ ಸ್ವಲ್ಪ ದಿನ ಮುಗಿಸ್ಬೇಕಂತಾನು ಇದ್ದೀವಿ. ಮಧ್ಯಾಹ್ನ ಊಟಕ್ಕೆ ಇವತ್ತು ಹೊರಗಡೆ ಹೋಗಿಲ್ಲ, ಮನೆ ಊಟ ಮಾಡ್ತಾ ಇದ್ದೀನಿ. ರಂಜಿತ್ ಅವರು ಅವ್ರ ಮನೆಯಿಂದ ಪುಳಿಯೋಗರೆ ತಗೊಂಡ್ ಬಂದಿದ್ರು. ಅಂಡ್ ನಿಮ್ಗೆ ಗೊತ್ತಿದ್ರೆ ನನಗೆ ಪುಳಿಯೋಗರೆ ಅಂದ್ರೆ ತುಂಬಾನೇ ಇಷ್ಟ. ಊಟನ ಮಾಡ್ಕೊಂಡೆ. ಅದಾದ್ಮೇಲೆ ಪ್ರಣವ್ ಅವರು ಫ್ರೂಟ್ಸ್ ಕೂಡ ತಂದ್ಕೊಟ್ರು. ಅದನ್ನ ತಿಂದು 3rd ಫ್ಲೋರಿಗೆ ಮೀಟಿಂಗ್ ರೂಮಿಗೆ ಅಂತ ಹೋದ್ವಿ. ಅಲ್ಲಿ ಪ್ರೆಸೆಂಟ್ ನಡೀತಿರೋ ಆಡಿಟ್ ನ ಹೇಗೆಲ್ಲ ಮುಗಿಸ್ಬೇಕು, ಎಷ್ಟು ದಿನದೊಳಗೆ ಮುಗಿಸ್ಬೇಕಂತ ಡಿಸ್ಕಷನ್ ಮಾಡ್ತಾ ಇದ್ವಿ. ಹಾಗೆ ನಾನು ಓಲೆನ ಹಾಳು ಮಾಡ್ಕೊಂಡಿದ್ದೆ. ನಾನು ಸೀನಿಯರ್ ಹತ್ರ ಬೇಡಿಕೆ ಇಡ್ತಾ ಇದ್ದೆ, ಚಿನ್ನದ ಓಲೆ ಕೊಡಿಸಿ ಅಂತ. ಇವತ್ತಿಗೆ ಅಷ್ಟೇ, ಮತ್ತೆ ಒಂದು ಸಿಗೋಣ. ಅಲ್ಲಿ ತನಕ ನೀವು ಓದ್ತೀರಿ, ನನಗೋಸ್ಕರ ಕಾಯ್ತಾ ಇರಿ. ಟಾಟಾ, ಬಾಯ್.